ಯಲಹಂಕದ ವಾಯುನೆಲೆಯಲ್ಲಿ ಇಂದಿನಿಂದ ಫೆಬ್ರವರಿ 14ರವರೆಗೆ ಏರ್ ಶೋ ನಡೀತಾ ಇದೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ ನೋಡಲು ದೇಶ ವಿದೇಶಗಳಿಂದ ಸಾಕಷ್ಟು ಜನರು ಏರ್ ಶೋ ಬಳಿ ಆಗಮಿಸುತ್ತಾರೆ. ಹೀಗಾಗಿ ಜನದಟ್ಟಣೆ, ವಾಹನ ದಟ್ಟಣೆ ಆಗುವುದು ಸಾಮಾನ್ಯ. ಇದರಿಂದ ಏರ್ ಶೋ ನಡೆಯುವ ಸುತ್ತಮುತ್ತ ಹಲವು ಸಂಚಾರ ವ್ಯವಸ್ಥೆ ಬದಲಾವಣೆ ಮಾಡಲಾಗಿದೆ. ಏರ್ ಶೋಗೆ ಬರುವವರಿಗೆ ನೀಡಲಾದಂತಹ ಟಿಕೆಟ್ ಅಥವಾ ಪಾಸ್ ಅನ್ನ ಮೊದಲೇ QR ಕೋಡ್ ಸ್ಕ್ಯಾನ್ ಮಾಡಿ ಇದರಿಂದ ಯಾವ ಗೇಟ್ನಿಂದ ಬರಬೇಕು ಅನ್ನೋದು ತಿಳಿಯುತ್ತದೆ. ಪಾಸ್ ಪಡೆದವರಿಗೆ ಮಾತ್ರ ಫ್ರೀ ಪಾರ್ಕಿಂಗ್ ಇರೋದ್ರಿಂದ GKVKಯ ಶಟಲ್ ಬಸ್ ಸೇವೆ ಬಳಕೆ ಮಾಡಿಕೊಳ್ಳಬಹುದು. ಪಾಸ್ ಪಡೆದವರಿಗೆ ಮಾತ್ರ ಫ್ರೀ ಪಾರ್ಕಿಂಗ್ ಇರೋದ್ರಿಂದ GKVKಯ ಶಟಲ್ ಬಸ್ ಸೇವೆ ಬಳಕೆ ಮಾಡಿಕೊಳ್ಳಬಹುದು. ಇನ್ನು ಬೆಂಗಳೂರಿನಿಂದ ಏರ್ ಶೋಗೆ ಬರೋ ಮಾರ್ಗಗಳನ್ನು ನೋಡೋದಾದ್ರೆ ಬೆಂಗಳೂರು ಪೂರ್ವ ದಿಕ್ಕಿನಿಂದ ಅಡ್ವಾ ಪಾರ್ಕಿಂಗ್ ಕಡೆಗೆ ಕ್ಯಾರ್ಪುರಂ, ನಾಗವಾರ ಜಂಕ್ಷನ್, ತಣಿಸಂದ್ರ, ನಾರಾಯಣಪುರ ಕ್ರಾಸ್ ಮೂಲಕ ಬೈಪಾಸ್, ಯಲಹಂಕ, ಕಾಫಿ ಡೇ, ಫೋರ್ಟ್ ಶೋ ಮೂಲಕ ಬರಬೇಕು. ಬೆಂಗಳೂರು ಪಶ್ಚಿಮ ದಿಕ್ಕಿನಿಂದ ಬರೋದಾದ್ರೆ ಗೊರಗುಂಟೆಪಾಳ್ಯ, BL, ಗಂಗಮ್ಮ ಸರ್ಕಲ್, MS ಪಾಳ್ಯ ಸರ್ಕಲ್, ಉನ್ನಿಕೃಷ್ಣನ್ ರಸ್ತೆ, ಮದರ್ ಡೈರಿ ಜಂಕ್ಷನ್. ಬೆಂಗಳೂರು ದಕ್ಷಿಣ ದಿಕ್ಕಿನಿಂದ ಬರುವುದು ಹೇಗೆ? ಮೈಸೂರು ರಸ್ತೆ ಮೂಲಕ ನಾಯಂಡನಹಳ್ಳಿ, ಚಂದ್ರ ಲೇಔಟ್, ಗೊರಗುಂಟೆಪಾಳ್ಯ, BL ವೃತ್ತ, ಗಂಗಮ್ಮ ವೃತ್ತ, MS ಪಾಳ್ಯ ಸರ್ಕಲ್, ಮದರ್ ಡೈರಿ ಜಂಕ್ಷನ್, ಉನ್ನಿಕೃಷ್ಣನ್ ಜಂಕ್ಷನ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಡೆಗೆ ಪ್ರಯಾಣ ಮಾರ್ಗ. ಬೆಂಗಳೂರು ಪೂರ್ವ ಕ್ಯಾರ್ಪುರಂ, ಹೆಣ್ಣೂರು ಕ್ರಾಸ್, ಕೊತ್ತನೂರು, ಗುಬ್ಬಿ ಕ್ರಾಸ್, ಕಣ್ಣೂರು ಹಾಗೂ ಬಾಗಲೂರು. ಇನ್ನು ಎಲ್ಲೆಲ್ಲಿ ಸಂಚಾರ ನಿಷೇಧ ಅಂತ ನೋಡೋದಾದ್ರೆ ಬೆಂಗಳೂರು ಬಳ್ಳಾರಿ ರಸ್ತೆಯಲ್ಲಿ ಮೇಕ್ರಿ ವೃತ್ತದಿಂದ MVIT ಕ್ರಾಸ್, ಮೇಕ್ರಿ ವೃತ್ತದವರೆಗೆ, ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಮಾರ್ಗವಾಗಿ ಹೆಣ್ಣೂರು ಕ್ರಾಸ್, ನಾಗವಾರ ಜಂಕ್ಷನ್ ಇಂದ ತಣಿಸಂದ್ರ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಾಗಲೂರಿನ ರೇವಾ ಕಾಲೇಜ್ ಜಂಕ್ಷನ್, ಹೆಸರಘಟ್ಟ ಹಾಗೂ ಚಿಕ್ಕಬಾಣಾವರ ಕಡೆಯಿಂದ ಬೆಂಗಳೂರು ನಗರದ ಕಡೆಗೆ ಬರುವ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿದೆ. ಇನ್ನು ಎಲ್ಲೆಲ್ಲಿ ವಾಹನ ನಿಲುಗಡೆ ನಿಷೇಧ ಅಂತ ನೋಡೋದಾದ್ರೆ ಬಾಗಲೂರು ಮುಖ್ಯ ರಸ್ತೆಯ ಮಾರ್ಗವಾಗಿ ಸಾತನೂರುವರೆಗೆ, ನಾಗವಾರ ಜಂಕ್ಷನ್ ಇಂದ ತಣಿಸಂದ್ರ ಮುಖ್ಯ ರಸ್ತೆಯ ಮಾರ್ಗದ ರೇವಾ ಕಾಲೇಜ್ ಜಂಕ್ಷನ್, FTI ಜಂಕ್ಷನ್ ಇಂದ ಹೆಣ್ಣೂರು ಕ್ರಾಸ್ ಜಂಕ್ಷನ್, ಹೆಣ್ಣೂರು ಕ್ರಾಸ್ ಇಂದ ಬೇಗೂರು ಬ್ಯಾಕ್ ಗೇಟ್ ವರೆಗೆ, ನಾಗೇನಹಳ್ಳಿ ಗೇಟ್ ಜಂಕ್ಷನ್ ಇಂದ ಯಲಹಂಕ ಸರ್ಕಲ್ ವರೆಗೆ, MVIT ಕ್ರಾಸ್ ದಿಂದ ನಾರಾಯಣಪುರ ರೈಲ್ವೆ ಕ್ರಾಸ್ ವರೆಗೆ, ಕೋಗಿಲು ಕ್ರಾಸ್ ಜಂಕ್ಷನ್ ಇಂದ ಕಣ್ಣೂರು ಜಂಕ್ಷನ್ ವರೆಗೆ, ಮತ್ತಿಕೆರೆ ಕ್ರಾಸ್ ದಿಂದ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯ ಉನ್ನಿಕೃಷ್ಣನ್ ಜಂಕ್ಷನ್ ವರೆಗೆ, ಜಾಲಹಳ್ಳಿ ಕ್ರಾಸ್ ಜಂಕ್ಷನ್ ಇಂದ ಗಂಗಮ್ಮ ಸರ್ಕಲ್ ಜಂಕ್ಷನ್ ವರೆಗೆ ವಾಹನ ನಿಲುಗಡೆ ನಿಷೇಧ ಇರುತ್ತದೆ. ಒಂದೆಡೆ ಬಾನಂಗಳದಲ್ಲಿ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಯಿಂದ ಜನರು ಬರ್ತಿದ್ದಾರೆ. ಇನ್ನೊಂದೆಡೆ ಪ್ರತಿನಿತ್ಯ ಓಡಾಡೋ ಟ್ರಾಫಿಕ್ ಕೊಬ್ಬಿಸಿ ಕೊಂಚ ಜೋರಾಗಿಯೇ ತಡ್ತಾ ಇದೆ. ನ್ಯೂಸ್ ಡೆಸ್ಕ್, V2 ನ್ಯೂಸ್, ಬೆಂಗಳೂರು.